ಹಾಕಿದ್ದಾರೆ. ಅದು ಕಿಸಾನ್ ಸಮ್ಮಾನ್, ರೈತರ ಕಿಸಾನ್ ಸಮ್ಮಾನ್ಗೆ 20,000 ಕೋಟಿ ಇದೀಗ ರೈತರ ಅಕೌಂಟ್ಗೆ ಬರುತ್ತೆ. ಮೂರನೇ ಬಾರಿ ಪ್ರಧಾನಿ ಆಗ್ತಾ ಇದ್ದ ಹಾಗೆ ಮೋದಿ ಬಂಪರ್, ದೇಶದ ಅನ್ನದಾತನಿಗೆ ಭರ್ಜರಿ ಗಿಫ್ಟ್ ನೀಡಿದ ಪ್ರಧಾನಿ. ಕಿಸಾನ್ ಸಮ್ಮಾನ್ ನಿಧಿ ಮುಂದುವರಿಕೆಗೆ ನಿರ್ಧಾರ. ಕಿಸಾನ್ ಸಮ್ಮಾನ್ ನಿಧಿಯ 17ನೇ ಕಂತು ಬಿಡುಗಡೆಯಾಗಿದೆ. 17ನೇ ಕಂತು ಬಿಡುಗಡೆಗೆ ಪ್ರಧಾನಿ ಮೋದಿ ಸಹಿ ಹಾಕಿದ್ದಾರೆ. ದೇಶದ 9.3 ಕೋಟಿ ರೈತರಿಗೆ, 9,30,00,000 ರೈತರಿಗೆ ಅನುಕೂಲ. 20,000 ಕೋಟಿ ಹಣ ವರ್ಗಾವಣೆಗೆ ಸಹಿ ಇದೀಗ ಅವರವರ ಅಕೌಂಟ್ಗೆ ಬಂದು ಬೀಳಲಿದೆ. 9.3 ಕೋಟಿ 9.3 ಕೋಟಿ ಅಂತಂದರೆ ಸಾಧಾರಣವಾಗಿ ಈಗ ನೋಡಿ, ಕರ್ನಾಟಕದ ಜನಸಂಖ್ಯೆ ಹತ್ರ 6.5-7 ಕೋಟಿ. 9.3 ಕೋಟಿ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಮೋದಿ ಗಿಫ್ಟ್ ಬೆನ್ನಲ್ಲೇ ಮಹತ್ವ ಪಡೆದ ಸಚಿವ ಸಂಪುಟ ಸಭೆ. ನೂತನ ಸಚಿವರ ಜೊತೆ ಪ್ರಧಾನಿ ಮೋದಿ ಮೊದಲ ಮೀಟಿಂಗ್. ನೋಡಿ, ಈ ಕಿಸಾನ್ ಸಮ್ಮಾನ್ ಒಂದು ವೇಳೆ ಕುಮಾರಸ್ವಾಮಿ ಅವರು ಇದೀಗ ಕೃಷಿ ಮಂತ್ರಿ ಆಗಿದ್ದಿದ್ರೆ ಅದರ ಕ್ರೆಡಿಟ್ ಅವರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಬರ್ತಾ ಇತ್ತು. ಅಂದರೆ ಅವ್ರಿಗೆ ಒಂದು ಅನೌನ್ಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಕೃಷಿ ಮಂತ್ರಿಯಾಗಿ ಅನ್ನುವಂಥದ್ದು. ಇದೀಗ 20,000 ಕೋಟಿ 9.3 ಕೋಟಿ ರೈತರಿಗೆ ಲಭ್ಯವಾಗಲಿದೆ. ಬಹಳ ದೊಡ್ಡ ಮಟ್ಟದ ಒಂದು ಸಹಿ. ಅಂದರೆ ರೈತರಿಗೆ ಬರಬೇಕಾದಂಥ ದುಡ್ಡು 17ನೇ ಕಂತು ಬಿಡುಗಡೆ. ಆಮೇಲೆ ಕೆಲವೆಲ್ಲ ಯಾವುದಾದ್ರೂ ವಿಚಾರಕ್ಕೆ ಒಂದು 88 ದಿವಸ ಆಗಿತ್ತು ಈ ಎಲೆಕ್ಷನ್ ಟೈಮಲ್ಲಿ. ಯಾವುದಾದ್ರೂ ದುಡ್ಡು ಬರುವಂಥದ್ದು ಸರ್ಕಾರದ್ದು ಎಲ್ಲವೂ ಕೂಡ ನಿಂತು ಹೋಗಿರುತ್ತೆ. ಈಗ ಮತ್ತೆ ಅದು ಶುರು ಆಗುತ್ತೆ. ಇದು ಮೋದಿ ಮೊದಲ ಮೀಟಿಂಗ್ ಸಭೆಯಲ್ಲಿ ಕಿಸಾನ್ ಸಮ್ಮಾನ್ ಮುಂದುವರಿಕೆ ಬಗ್ಗೆ ಚರ್ಚೆ ಆಗುತ್ತೆ. ಜೊತೆಗೆ ಖಾತೆಗಳ ಹಂಚಿಕೆ ಬಗ್ಗೆ ಅಂತಿಮ ತೀರ್ಮಾನವಾಗುತ್ತೆ. ಮೋದಿ ಸಂಪುಟದಲ್ಲಿ ರಾಜ್ಯಕ್ಕೆ 5 ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. 3 ಕ್ಯಾಬಿನೆಟ್ ದರ್ಜೆ, 3 ಕ್ಯಾಬಿನೆಟ್, 2 ರಾಜ್ಯ ಸಚಿವ ಸ್ಥಾನಮಾನ. ಕುಮಾರಸ್ವಾಮಿ ಕೇಂದ್ರ ಕೃಷಿ ಸಚಿವ ಆಗ್ತಾರ. ಆದರೆ ಒಂದು ಪ್ರೆಸ್ ಮೀಟ್ ಖಂಡಿತ ಇರುತ್ತೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾಕಂದರೆ ಈ ಕಿಸಾನ್ ಸಮ್ಮಾನ್ ನಿಧಿ ಇದೆಯಲ್ಲ, 9.3 ಕೋಟಿ ಜನರಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ಕೋಬೋದು. ಆದರೆ ಗೊತ್ತಿಲ್ಲ ಕುಮಾರಸ್ವಾಮಿ ಅವರಿಗೆ ಸಿಗತ್ತಾ ಕ್ಯಾಬಿನೆಟ್. ಯಾಕಂದರೆ JDU ಮತ್ತು TDP ಕೂಡ ಭಾಳ ಪಟ್ಟು ಹಿಡಿದಿತ್ತು. ಬಟ್ ಅವರಿಗೆ ಇದೇ ಸಿಗತ್ತೆ ಅಂತ ಹೇಳಕ್ಕೆ ಬರಲ್ಲ. ನರೇಂದ್ರ ಮೋದಿಯವರ 3ನೇ ಅವಧಿ, ಇವತ್ತು ಕಿಸಾನ್ ಸಮ್ಮಾನ್ ನಿಧಿ ಮುಂದುವರಿಕೆ. ಓಕೆ, ನಟೇಶ್ ದೆಹಲಿಯಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಟೇಶ್, 9.3 ಕೋಟಿ ಜನರಿಗೆ ಸಿಗಬೇಕಾದಂಥ 20,000 ಕೋಟಿ ತಮ್ಮ ಅಕೌಂಟ್ಗಳಿಗೆ ಏನು ರೈತ ಸಮ್ಮಾನ್ ದುಡ್ಡೇನು ಬರುತ್ತೆ, ಕಿಸಾನ್ ಸಮ್ಮಾನ್ ದುಡ್ಡೇನು ಬರುತ್ತೆ, ಈಗಾಗಲೇ ಸಹಿ ಹಾಕಲಾಗಿದೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಕೃಷಿ ಮಂತ್ರಿ ಆಗ್ತಾರೆ ಅನ್ನುವಂಥ ಊಹಾಪೋಹಗಳು. ಗೊತ್ತಿಲ್ಲ ಯಾವ ರೀತಿ ಆಗುತ್ತೆ ಅಂತೇಳಿ. ಕ್ಯಾಬಿನೆಟ್ ದರ್ಜೆ ಅಂತೂ ಆಗಿದೆ. ಎಸ್, ಏನೆಲ್ಲ ಅಪ್ಡೇಟ್ ಇದೆ ಆ ಕಡೆಯಿಂದ? ಜಯಪ್ರಕಾಶ್, ಖಂಡಿತ ಏನು ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಕ್ಯಾಬಿನೆಟ್ ವಿಚಾರವಾಗಿ ಇಂದು ಕ್ಯಾಬಿನೆಟ್ ಮೀಟಿಂಗ್ ಇರುವಂಥದ್ದು. ಕ್ಯಾಬಿನೆಟ್ ಸಭೆಗೂ ಮುನ್ನ ಮಹತ್ವದ ನಿರ್ಧಾರವನ್ನು ರೈತರ ವಿಚಾರದಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು. ಅಂದರೆ ಕಿಸಾನ್ ಸಮ್ಮಾನ್ ಯೋಜನೆ ಏನಿದೆ, ಇದರ 17ನೇ ಕಂತನ್ನು ಬಿಡುಗಡೆ ಮಾಡುವ ಮೂಲಕ ರೈತರಿಗೆ ಒಂದು ಬಂಪರ್ ಗಿಫ್ಟನ್ನು ಕೊಟ್ಟಿದ್ದಾರೆ. ಖಾತೆ ಹಂಚಿಕೆಗೂ ಮುನ್ನ ರೈತರ ಪರವಾದಂತಹ ಬಂಪರ್ ಗಿಫ್ಟ್ ಇದು ಅಂತ ಹೇಳಲಾಗ್ತಾ ಇದೆ. 9 ಕೋಟಿಗೂ ಅಧಿಕ ಜನರಿಗೆ ಇದು ಏನು ಉಪಯೋಗವನ್ನು ನೀಡಲಾಗ್ತದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಅಂದರೆ ರೈತರಿಗೆ ಈ ಬಾರಿ ಒಂದು ದೊಡ್ಡ ಮಟ್ಟದ ಗಿಫ್ಟ್ ಕೊಡುವ ನಿಟ್ಟಿನಲ್ಲಿ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆಯ 17ನೇ ಕಂತನ್ನು ಬಿಡುಗಡೆ ಮಾಡಿರುವಂಥದ್ದು. ಈಗಾಗಲೇ ಸಾಕಷ್ಟು ಪ್ರಶ್ನೆಗಳಿದ್ವು. ಪ್ರಧಾನಿ ನರೇಂದ್ರ ಮೋದಿ ಅವರು ರೈತರ ವಿಚಾರದಲ್ಲಿ ಏನು ಕಡೆಗಣನೆಯನ್ನು ಮಾಡ್ತಾ ಇದ್ದಾರೆ ಎನ್ನುವಂತಹ ಬಹಳಷ್ಟು ಆರೋಪ ಕಾಂಗ್ರೆಸ್ನವರಿಂದ ಕೇಳಿ ಬಂದಿತ್ತು. ಇದೀಗ ಮೊದಲ ಕ್ಯಾಬಿನೆಟ್ಗೂ ಮುನ್ನವೇ ಈ ನಿರ್ಧಾರವನ್ನು ಕೈಗೊಂಡಿರ್ತಕ್ಕಂಥದ್ದು. ರೈತರ ಅಭಿವೃದ್ಧಿಗೆ
ಪೂರಕವಾದಂತಹ ಸಂಗತಿ ಎಂದರೆ ತಪ್ಪಾಗಲಿಕ್ಕಿಲ್ಲ. ಇದರ ನಂತರದಲ್ಲಿ ಇದೀಗ ಕ್ಯಾಬಿನೆಟ್ ಸಭೆ ನಡೆಯುತ್ತೆ. ಕ್ಯಾಬಿನೆಟ್ನಲ್ಲಿ ಏನು ಖಾತೆಯ ಹಂಚಿಕೆಯ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗಬೇಕಾಗಿದೆ. ಇದರ ಜೊತೆಗೆ ಕುಮಾರಸ್ವಾಮಿ ಅವರ ಏನು ಕ್ಯಾಬಿನೆಟ್ ಮಂತ್ರಿಯ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಇದೀಗ ದೇವೇಗೌಡರ ನಿವಾಸದಲ್ಲಿ ದೆಹಲಿಯ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ದೇವೇಗೌಡರ ನಿವಾಸ ಇದೀಗ ಪವರ್ ಸೆಂಟರ್ ಆಗಿರುವಂಥದ್ದು. ಬಿಜೆಪಿಯ ಹಲವು ನಾಯಕರು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ. ಬಹುತೇಕ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ಸಿಗುತ್ತೆ ಎನ್ನುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಿದ್ರೆ ಆ ವಿಚಾರವಾಗಿ ಸಾಕಷ್ಟು ಕೂಡ ಚರ್ಚೆಗಳು ಕೂಡ ದೇವೇಗೌಡರ ನಿವಾಸದಲ್ಲಿ ನಡೀತಾ ಇದೆ. ಯಾಕಂದ್ರೆ ಬಹಳ ಪ್ರಮುಖವಾಗಿ ಖಾತೆ ಯಾರಿಗೆ ಯಾವ ಖಾತೆ ಹಂಚಿಕೆ ಆಗುತ್ತೆ ಎನ್ನುವಂಥದ್ದು ಏನು ಕ್ಯಾಬಿನೆಟ್ ಸಭೆಯ ನಂತರದಲ್ಲಿ ತಿಳಿದು ಬರಬೇಕಾಗುತ್ತೆ. ಕ್ಯಾಬಿನೆಟ್ ಸಭೆಗೂ ಮುನ್ನ ಸಾಕಷ್ಟು ಬಿಜೆಪಿ ನಾಯಕರನ್ನ ನಾವು ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಆದ್ರೆ ಧನ್ಯವಾದ, ಥ್ಯಾಂಕ್ ಯು.